ವೀಕ್ಷಕರೇ, ಅನ್ನಭಾಗ್ಯ ಯೋಜನೆಯಲ್ಲಿ ಹಣ ಇನ್ನೂ ಕೂಡ ಜಮಾ ಆಗಿಲ್ವಾ? ಸುತ್ತಲೇ ಕೆಡಿಸ್ಕೋಬೇಡಿ. ಅನ್ನಭಾಗ್ಯದಲ್ಲಿ ಈಗ ಸೆಪ್ಟೆಂಬರ್, ಅಕ್ಟೋಬರ್ ಮತ್ತೆ ನವೆಂಬರ್ ತಿಂಗಳ ಹಣ ಕೂಡ ಜಮಾ ಆಗ್ತಾ ಇರುವಂತದ್ದು. ಈಗ ನಿಮಗೆ ಇದುವರೆಗೂ ಆಗಸ್ಟ್ ತಿಂಗಳವರೆಗೂ ಕೂಡ ಜಮಾ ಆಗಿರಬೇಕು. ಆದ್ರೆ ಮೂರ್ ತಿಂಗಳು ಈಗ ಒಟ್ಟಿಗೆ ಜಮಾ ಆಗ್ತಾ ಇರುವಂತದ್ದು. ಸೊ ಹಾಗಾದ್ರೆ ಈ ಒಂದು 14 ಜಿಲ್ಲೆಗಳಿಗೆ ಮುಖ್ಯವಾಗಿ ಇಂದು ಬಿಡುಗಡೆ ಆಗ್ತಾ ಇದೆ. ಈ ಒಂದು 14 ಜಿಲ್ಲೆಗಳು ನೀವು ತಿಳ್ಕೊಳ್ಳೇಬೇಕು. ಯಾಕಂದ್ರೆ ಈ ಒಂದು 14 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುವಂತಹ ಚಾನ್ಸಸ್ ಹೆಚ್ಚಾಗಿದೆ. ಸೊ ಹೀಗಾಗಿ ಬಹಳ ಇಂಪಾರ್ಟೆಂಟ್ ಮಾಹಿತಿ ಆಗಿರುವಂತದ್ದು. ವಿಡಿಯೋನ ಕೊನೆವರೆಗೂ ವಾಚ್ ಮಾಡಲೇಬೇಕು. ಜೊತೆಗೆ 4 ಐಟಮ್ಸ್ ಗಳನ್ನ ಕೊಡ್ತೇವೆ ಅಂತ ಹೇಳಿಬಿಟ್ಟು ರಾಜ್ಯ ಸರ್ಕಾರ ಅನೌನ್ಸ್ ಮಾಡಿತ್ತು. ಸೊ ಅದು ಕೊನೆಯದಾಗಿ ಹೋದ ಸಾರಿ ಅದು ಮತ್ತೆ ಅದನ್ನ ಚೇಂಜ್ ಮಾಡಿದ್ರು, ಮತ್ತೆ ಹಣವನ್ನೇ ಕೊಡ್ತೇವೆ ಅಂತ ಹೇಳಿದ್ರು. ಆದ್ರೆ ಈಗ ಮತ್ತೆ ಅದರ ಬಗ್ಗೆ ಮಾಹಿತಿಗಳು, ಗಾಳಿ ಸುದ್ದಿಗಳು ಬರ್ತಾ ಇರುವಂತದ್ದು. ಅದ್ರ ಬಗ್ಗೆ ನಾನು ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ. ಈ ಒಂದು ಪದಾರ್ಥಗಳನ್ನ ಕೊಡ್ತಾರಾ ಅಥವಾ ಇಲ್ವಾ, ಮತ್ತೆ ಹಣವನ್ನೇ ಕೊಡ್ತಾರಾ ಅನ್ನುವಂಥದ್ರ ಬಗ್ಗೆ ಎಲ್ಲನೂ ಕೂಡ ನಾನು ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲಾನು ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ 3 ತಿಂಗಳ ಹಣ ಕೂಡ ಪಡ್ಕೊಳ್ಬಹುದು. ಈ ಕಡೆ ಈ ಒಂದು 4 ಐಟಮ್ಸ್ ಗಳ ಬಗ್ಗೆ ಮಾಹಿತಿ ಕೂಡ ಸಿಗುತ್ತೆ. ಸೊ ಒಟ್ಟಾರೆಯಾಗಿ ಬಹಳ ಮಹತ್ವದ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ. ವಿಡಿಯೋನ ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಬಂದ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ. ವೀಕ್ಷಕರೇ, ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಒಂದೊಂದು ತಿಂಗಳ ಹಣವನ್ನ ಪಡ್ಕೊಂಡಿದ್ದೀರಾ. ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳು ಒಂದೊಂದು ತಿಂಗಳ ಹಣ ಬಂದಿದೆ, ಒಂದೊಂದು ತಿಂಗಳ ಹಣ ಬಂದೇ ಇಲ್ಲ. ಸೊ ಈ ರೀತಿ ಬಹಳಷ್ಟು ಜನರಿಗೆ ಆಗಿದೆ. ಸೊ ಎಲ್ಲ ಕಂತುಗಳು ಒಬ್ಬರಿಗಾದ್ರೂ ಕ್ಲಿಯರ್ ಆಗಿ ಜಮಾ ಆಗೇ ಇಲ್ಲ. ಸೊ ಒಂದ್ ಕಂತು ಜಮಾ ಆಗಿದ್ರೆ ಇನ್ನೊಂದು ಕಂತು ಪೆಂಡಿಂಗ್ ಏನೇ ಉಳಿದು ಬಿಡ್ತಾ ಇದೆ. ಸೊ ಈ ರೀತಿ ಸತತವಾಗಿನೂ ಕೂಡ ಆಗ್ತಾ ಇರುವಂತದ್ದು ಮೇ ಹಿಡ್ಕೊಂಡು ಈ ಕಡೆ. ಸೊ ಯಾಕೆ ಈ ರೀತಿ ಆಗ್ತಾ ಇರುವಂತದ್ದು ಅನ್ನೋದಾದ್ರೆ, ಇಲ್ಲಿ ಸರ್ಕಾರವೇ ಈ ರೀತಿ ಮಾಡ್ತಾ ಇರುವಂತದ್ದು. ಅವರು ಕರೆಕ್ಟ್ ಆಗಿ ಹಾಕ್ತಾ ಇಲ್ಲ. ಈಗ ನೋಡಿ, ಒಂದು ಕಂತಿನ ಹಣ, ಈಗ ಉದಾಹರಣೆಗೆ ಆಗಸ್ಟ್ ತಿಂಗಳ ಹಣವನ್ನ ಬಿಡುಗಡೆ ಮಾಡಿದ್ರಪ್ಪ ಅಂತ ಅನ್ಕೊಳ್ಳಿ. ಅದು ಒಂದು 25-30 ಲಕ್ಷ ಫಲಾನುಭವಿಗಳಿಗೆ ಜಮಾ ಆಗತ್ತೆ. ಮತ್ತೊಂದು ಕಂತಿನ ಹಣ ಬಿಡುಗಡೆ ಮಾಡ್ಬಿಡ್ತಾರೆ ಅದೇ ಸಮಯದಲ್ಲಿ. ಸೆಪ್ಟೆಂಬರ್ ತಿಂಗಳ ಹಣ ಕೂಡ ಜಮಾ ಮಾಡ್ಲಿಕ್ಕೆ ಬಿಡುಗಡೆ ಮಾಡಿದ್ರಂತ ಅನ್ಕೊಳ್ಳಿ. ಅದು ಕೂಡ 20-25 ಲಕ್ಷ ಫಲಾನುಭವಿಗಳಿಗೆ ಹಣ ಜಮಾ ಆಗತ್ತೆ ಅಂತ ಹೇಳ್ಬೋದು. ಆಮೇಲೆ ಈ ಒಂದು ಉಳಿದ ಕಂತುಗಳು, ಈಗ ನೋಡಿ, ಈ ಮತ್ತೊಂದು ಕಂತುಗಳು ಏನು 25 ಮತ್ತೆ 30 ಲಕ್ಷ ಫಲಾನುಭವಿಗಳಿಗೆ ಜಮಾ ಮಾಡ್ತಾರಲ್ವಾ, ಸೊ ಉಳಿದ ಫಲಾನುಭವಿಗಳಿಗೆ ಜಮಾ ಮಾಡೋದಿಲ್ಲ. ಮುಗಿದೋಯ್ತು, ಇಲ್ಲೇ 2 ಕಂತುಗಳನ್ನ ನಾವು ಜಮಾ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಸೊ ಹೇಳ್ಬಿಡ್ತಾ ಇರುವಂತದ್ದು ರಾಜ್ಯ ಸರ್ಕಾರ. ಈ ರೀತಿ ಅನ್ನಭಾಗ್ಯ ಯೋಜನೆಯಲ್ಲಿ ಆಗ್ತಾ ಇದೆ. ಅನ್ನಭಾಗ್ಯ ಯೋಜನೆಯಲ್ಲಿ ಹೆಚ್ಚಿಗೆ ಮಹಿಳೆಯರು ಕೇಳೋದಿಲ್ಲ, ಯಾರು ಕೂಡ ಜಮಾ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಮಾತ್ರ ಬೇಡ್ತಾ ಇರುವಂತದ್ದು ಮಹಿಳೆಯರು. ಅನ್ನಭಾಗ್ಯ ಯೋಜನೆಯಲ್ಲಿ ಹಣ ಬರೋದು ಬಿಡೋದು ಅವರಿಗೆ ಏನು ಅಷ್ಟೊಂದು ಅದರ ಕಡೆ ಗಮನ ಕೊಡದೇ ಇರುವಂತಹ ಕಾರಣಕ್ಕಾಗಿ ಸರ್ಕಾರಕ್ಕೆ ಮತ್ತೊಂದು ಇದು ಪ್ಲಸ್ ಪಾಯಿಂಟ್ ಆಗಿರುವಂತದ್ದು. ಸೊ ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇರಬಹುದೇನೋ ಅಂತ ಜನರಿಂದಾನೇ ಈ ರೀತಿ ಕಮೆಂಟ್ ಬರ್ತಾ ಇರುವಂತದ್ದು. ಅದನ್ನ ನಾನು ನಿಮಗೆ ಕ್ಲಾರಿಟಿ ಕೊಡ್ತಾ ಇರುವಂತದ್ದು. ಸೊ ಈ ರೀತಿ ನಮಗೂ ಕೂಡ ಅನ್ಸತ್ತೆ. ಯಾಕಂದ್ರೆ ನೋಡಿ, ಒಂದ್ ತಿಂಗಳ ಹಣ ಜಮಾ ಮಾಡೋದು, ಇನ್ನೊಂದ್ ತಿಂಗಳ ಹಣ ಪೆಂಡಿಂಗ್ ಉಳಿಸೋದು ಮಾಡ್ತಾ ಹೋದ್ರೆ ಮತ್ತೆ ಡೌಟ್ ಬರೋದು ಖಂಡಿತವಾಗ್ಲು. ಸೊ ಒಬ್ರಿಗಾದ್ರೂ ಕ್ಲಿಯರ್ ಆಗಿ ಎಲ್ಲ ಕಂತುಗಳು ಬಂದೇ ಇಲ್ಲ ಅನ್ನಭಾಗ್ಯ ಯೋಜನೆಯಲ್ಲಿ. ಇನ್ನ ಗೃಹಲಕ್ಷ್ಮಿ ಯೋಜನೆ ಹಣ ಕರೆಕ್ಟ್ ಆಗಿ ಹಾಕಿದ್ದಾರೆ ಹೊರತು ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಸರಿಯಾಗಿ ಹಣ ಹಾಕಿಲ್ಲ. ಸೊ ಈಗ ಸದ್ಯಕ್ಕೆ ಏನಿದೆ ಅಲ್ವಾ, ಈ ಒಂದು ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ತಿಂಗಳ ಹಣ ಬಿಡುಗಡೆ ಆಗ್ತಾ ಇರುವಂತದ್ದು, ಜಮಾ ಆಗ್ತಾ ಇರುವಂತದ್ದು ಪ್ರತಿಯೊಬ್ಬರಿಗೂ ಕೂಡ. ಸೊ ಅದೇ ರೀತಿಯಾಗಿ ಇವತ್ತು ಕೂಡ ಜಮಾ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ನಾನು ಹೇಳ್ತೀನಿ ನಿಮ್ಗೆ 14 ಜಿಲ್ಲೆಗಳ ಬಗ್ಗೆ. ಅದಕ್ಕಿಂತ ಮುಂಚೆ ಈ ಒಂದು ವಸ್ತುಗಳ ಬಗ್ಗೆ ನಾನು ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ. ಇಲ್ಲಿ ನೋಡಿ, ಈ ಒಂದು 4 ಐಟಮ್ಸ್ ಗಳನ್ನ ಕೊಡ್ತೇವೆ ಅಂತ ಹೇಳ್ಬಿಟ್ಟು KH ಮುನಿಯಪ್ಪನವರು ಮಾಧ್ಯಮದಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರು ಕಳೆದ ಒಂದು 2 ತಿಂಗಳ ಹಿಂದೆ. ಓಕೆನಾ? ಆವಾಗ ಈಗ ಇಡೀ ಒಂದು ನಮ್ಮ ರಾಜ್ಯದಲ್ಲಿ 93% ಮಹಿಳೆಯರು ಏನಿದಾರಲ್ಲ, ಎಲ್ಲರೂ ಕೂಡ ನಮಗೆ ಪದಾರ್ಥಗಳನ್ನ ಕೊಡಿ ಅಂತ ಹೇಳಿದ್ರಂತೆ. ಅಂದ್ರೆ 90% ಫಲಾನುಭವಿಗಳು ನಮಗೆ ಪದಾರ್ಥಗಳನ್ನ ಕೊಡಿ ಅಥವಾ ಈ ಒಂದು 10 kg ಟೋಟಲ್ ಅಕ್ಕಿಯನ್ನೇ ಕೊಡಿ ಅಂತ ಹೇಳ್ಬಿಟ್ಟಿದ್ರಂತೆ. ಸೊ ಅದೆಲ್ಲಾನು ಕೂಡ ಗಮನಿಸಿದ ರಾಜ್ಯ ಸರ್ಕಾರ ಸರ್ವೆ ನಡೆಸಿದ್ದ ಈ ಒಂದು 93% ಫಲಾನುಭವಿಗಳು ಬರೀ ಈ ಒಂದು ಪದಾರ್ಥಗಳನ್ನ ಕೇಳ್ತಾ ಇದ್ರಲ್ಲ ಅಂತ ಅನ್ಕೊಂಡು ಸೊ ನೆಕ್ಸ್ಟ್ ಅದನ್ನ ಕೊಡ್ಲಿಕ್ಕೆ ಮುಂದಾಗಿದ್ರು. ಆಮೇಲೆ ಏನಾಯ್ತು ಗೊತ್ತಿಲ್ಲ. ಈಗ KH ಮುನಿಯಪ್ಪನವರು ಒಂದು ಕೇಂದ್ರದ ಸಚಿವರ ಹತ್ರನು ಕೂಡ, ಆಹಾರ ಸಚಿವರ ಹತ್ರನು ಕೂಡ ಮಾತನಾಡಿದ್ರು. ಅಲ್ಲಿ ಕೂಡ ಹೋಗಿ ಮಾತುಕತೆ ನಡ್ಕೊಂಡು ಚರ್ಚೆ ಮಾಡಿದ ತಕ್ಷಣ ಅಕ್ಕಿಯನ್ನ 29 ರೂಪಾಯಿ ಕೆಜಿ ಹಾಕಿ ನಾವು ಕೊಡ್ತಾ ಇದ್ವಿ. ಪ್ರತಿ ಒಂದು ರಾಜ್ಯದವ್ರಿಗೂ ಕೂಡ ನಾವು 29 ರೂಪಾಯಿ ಕೆಜಿ ಹಾಕಿ ಅಕ್ಕಿ ಕೊಡ್ತಾ ಇದ್ವಿ, ನಿಮ್ಗೂ ಬೇಕಾದ್ರೆ ತಗೋಬಹುದು ಅಂತ ಹೇಳಿದ್ರಂತೆ. ಸೊ ಅವಾಗ ಇವರು KH ಮುನಿಯಪ್ಪರವರು ಅದನ್ನ ತಿರಸ್ಕರಿಸಿ ನೆಕ್ಸ್ಟ್ ಪದಾರ್ಥಗಳನ್ನ ಕೊಡ್ತೀವಿ ನಾವು, ಸುಮ್ನೆ ಅಕ್ಕಿನೇ ಬೇಡ, 5 kg ಅಕ್ಕಿ ಕೊಡೋಣ, 5 kg ಅಕ್ಕಿ ಬದಲಾಗಿ ಪದಾರ್ಥಗಳನ್ನ ಕೊಡೋಣ ಅಂತ ಹೇಳ್ಬಿಟ್ಟು ಪದಾರ್ಥಗಳ ಬಗ್ಗೆ ವಿಚಾರಣೆ ನಡೆಸಿದಾಗ ಒಂದು ಉಪ್ಪನ್ನ ಕೊಡ್ಲಿಕ್ಕೆ ಸಿದ್ಧರಾದ್ರು, ಒಂದು ಸಕ್ಕರೆಯನ್ನ, ನೆಕ್ಸ್ಟ್ ಗಾಣದ ಎಣ್ಣೆ ಅಂದ್ರೆ ತಾಳೆ ಎಣ್ಣೆ ಮೊದಲು ಬರ್ತಾ ಇತ್ತಲ್ವಾ ಅದು, ನೆಕ್ಸ್ಟ್ ಅದಾದ್ಮೇಲೆ
ಈ ಒಂದು ಗೋಧಿ ಅಥವಾ ರಾಗಿಯನ್ನ ಕೂಡ ಕೊಡ್ಬೇಕಂತ ಹೇಳಿ ಅನ್ಕೊಂಡಿರೋ ನಂತರ ಸಕ್ಕರೆಯನ್ನ ಕೊಡ್ಬೇಕಂತ ಅನ್ಕೊಂಡಿದ್ರು. ಸೊ ಈ ಒಂದು ಒಟ್ಟಾರೆಯಾಗಿ 4 ಐಟಮ್ಸ್ ಗಳನ್ನ ಕೊಡ್ಲಿಕ್ಕೆ ಸಿದ್ಧರಾಗಿದ್ದು, ಅದರಲ್ಲಿ ಉಪ್ಪನ್ನ ತರಿಸ್ಲಿಕ್ಕೆ ರಾಜಸ್ಥಾನದಿಂದ ಒಂದು ಮಾತುಕತೆ ಮಾಡಿಕೊಂಡು ಕೂಡ ಬಂದಿದ್ರು. ಅಲ್ಲಿಂದ ಟೆಂಡರ್ ಮುಖಾಂತರ ತರಿಸ್ಕೊಳ್ಳುವಂತಹ ಒಂದು ಸಾಧ್ಯತೆನೂ ಅಷ್ಟರ ಮಟ್ಟಿಗೆ ಮುಂದುವರೆದಿತ್ತು ಇವರ ಯೋಚನೆಗಳು. ಅದಾದ್ಮೇಲೂ ಕೂಡ ಲಾಸ್ಟ್ ಕೊನೆಯದಾಗಿ ಸಚಿವ ಸಂಪುಟ ಸಭೆಯಲ್ಲಿ ಕೊನೆಯ ಡಿಸಿಷನ್ ಇತ್ತು. ಇನ್ನು ಕೊಡೋಣ ಅಥವಾ ಬೇಡವಾ ಅನ್ನುವಂತಹ ಕೊನೆ ಫೈನಲ್ ಡಿಸಿಷನ್ ಎಲ್ಲ ರೆಡಿ ಮಾಡ್ಕೊಂಡು ಫೈನಲ್ ಡಿಸಿಷನ್ ಮಾಡ್ಕೊಂಡು ಬಿಟ್ರು ಇವರು ಡಿಸಿಷನ್ ಮಾಡ್ಕೊಂಡು ಫೈನಲ್ ಅದನ್ನ ರೆಡಿ ಮಾಡ್ಲಿಕ್ಕೆ ಹೋಗಿದ್ರೆ, ಚರ್ಚೆ ಮಾಡಿದ್ರೆ ಎಲ್ಲನೂ ಕೂಡ ಆಗ್ಬಿಡ್ತಾ ಇತ್ತು, ಟೈಮ್ ಕೂಡ ಉಳಿತಾ ಇತ್ತು. ಎಲ್ಲ ಒಂದು ರೆಡಿ ಮಾಡ್ಕೊಂಡು ಸಿದ್ಧತೆ ಮಾಡ್ಕೊಂಡು ಕೊನೆಯದಾಗಿ ಸಚಿವ ಸಂಪುಟ ಸಭೆಯನ್ನ ಕರೆದು ಬಿಟ್ರು. ಸೊ ಪ್ರತಿಯೊಬ್ಬರು ಸಚಿವ ಸಂಪುಟ ಸಚಿವರು ಕೂಡ ಎಲ್ಲರೂ ಕೂಡ ಬಂದಿದ್ರು. ಅಲ್ಲಿ ಏನು ನಿರ್ಧಾರ ತೆಗೆದುಕೊಂಡ್ರು, ಏನು ವಿಚಾರಣೆ ನಡೆಸಿದ್ರು ಗೊತ್ತಿಲ್ಲ. ಆದ್ರೆ ಕೊನೆಯದಾಗಿ ನಿರ್ಧಾರ ಏನು ಹೊರಬಿತ್ತಂದ್ರೆ, ಈ ಒಂದು ಪದಾರ್ಥಗಳು ಮತ್ತೆ ಕೊಡೋದು ಬೇಡ, ಈ ಒಂದು ನಾವು ಏನ್ ಕೊಡೋಣ, ಈಗಾಗಲೇ ಹಣ ಕೊಡ್ತಾ ಇದೀವಲ್ಲ, ಈ ಒಂದು ಹಣವನ್ನೇ ಕೊಡೋಣ. ಇದನ್ನೆಲ್ಲ ಗಮನಿಸಿದ ಬಿಜೆಪಿ ಸರ್ಕಾರ ಆಗಿರ್ಲಿ, JDS ಸರ್ಕಾರ ಆಗಿರ್ಲಿ, ವಿರೋಧ ಪಕ್ಷಗಳು ಏನಪ್ಪಾ ಹೇಳಿದ್ರು ಅಂದ್ರೆ, ಈ ಒಂದು ಅಕ್ಕಿಗಳನ್ನ ಕೊಡೋದಾಗಿದ್ರೆ ಅಥವಾ ಪದಾರ್ಥಗಳನ್ನ ಕೊಡೋದಾಗಿದ್ರೆ ಕಂಟಿನ್ಯೂ ಆಗಿ ಕೊಡಬೇಕಾಗ್ತಿತ್ತು. ಈ ಒಂದು ಹಣ ಕೊಡೋದಾಗಿದ್ರೆ ಒಂದ್ ತಿಂಗಳ ಕೊಡೋದು, ಒಂದೊಂದ್ ತಿಂಗಳದ ಬಿಡೋದು, ಅದರಲ್ಲಿ ಒಬ್ಬೊಬ್ರಿಗೆ ಹಾಕೋದು, ಒಬ್ಬೊಬ್ರಿಗೆ ಬಿಡೋದು, ಈ ರೀತಿನೂ ಕೂಡ ಮಾಡಿ ಸರ್ಕಾರ ಹಣವನ್ನ ಉಳಿಸ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಅನ್ನ ಕೊಡ್ತಾ ಹೋದ್ರು. ನೆಕ್ಸ್ಟ್ ಜನರಿಂದನೂ ಕೂಡ ಇದೇ ಕಮೆಂಟ್ಸ್ ಗಳು ಕೂಡ ಬಂದ್ವು. ನಾವು ಎಲ್ಲ ಕೂಡ ವಿಚಾರ ಮಾಡಿದ್ರೆ ಇದೇ ರೀತಿ ಅನ್ಸುತ್ತೆ. ಸುಮ್ಮನೆ ಪದಾರ್ಥಗಳನ್ನ ಕೊಟ್ಟಿದ್ರೆ ಬಹಳಷ್ಟು ಒಳ್ಳೆಯದು, ಅಥವಾ 10 kg ಅಕ್ಕಿನೇ ಕೊಟ್ರೆ ಬಹಳಷ್ಟು ಒಳ್ಳೆಯದು ಅನ್ಸುತ್ತೆ. ಸೊ ಈಗ ಸದ್ಯದಲ್ಲಿ ಏನು ವಿಚಾರಣೆ ನಡೆಸಿದ್ದಾರೆ, ಈಗ ಕೊಡತಾರ ಇಲ್ವೋ, ಮತ್ತೆ ಇದ್ರ ಬಗ್ಗೆ ನಮಗೆ ಕೇಳಿ ಬರ್ತಾ ಇದೆ ಸುದ್ದಿ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ, ಮೊದಲು ಈ ಒಂದು 14 ಜಿಲ್ಲೆಗಳನ್ನ ತಿಳಿಸಿಬಿಡ್ತೀನಿ, ಆಮೇಲೆ ಅದನ್ನ ನಾನು ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ. ಇಲ್ಲಿ ನೋಡಿ, ಬೀದರ, ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು, ಹಾವೇರಿ, ಹಾಸನ, ಗದಗ, ಬಳ್ಳಾರಿ, ಕಲಬುರಗಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಈ ಒಂದು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ. ಈ ಒಂದು ಜಿಲ್ಲೆದವರು ಈ ಒಂದು ಇವತ್ತೇ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗುವುದಿಲ್ಲ. ನಿಮ್ಮ ಜಿಲ್ಲೆಗಳಲ್ಲಿರುವಂತಹ 15ರಿಂದ 20 ಸಾವಿರ ಫಲಾನುಭವಿಗಳಿಗೆ ಇಂದು ಜಮಾ ಆಗತ್ತೆ ಅಂತ ಹೇಳ್ಬೋದು. ಅದರಲ್ಲಿ ನಿಮ್ಮ ಹೆಸರು, ಅದರಲ್ಲಿ ನಿಮ್ಮ ಲಿಸ್ಟ್ ನಿಮ್ಗೂ ಕೂಡ ಜಮಾ ಆಗ್ಬೋದು, ಅಥವಾ ನಿಮಗೆ ಜಮಾ ಆಗದೇನೆ ಇರಬಹುದು. ಸೊ ಈ ರೀತಿ ಹಣ ಒಂದು 15ರಿಂದ 20 ಸಾವಿರ ಫಲಾನುಭವಿಗಳಿಗೆ ಹಣ ಜಮಾ ಆಗತ್ತೆ. ಸೊ ನೀವು ಒಟ್ಟಿಗೆ ನಿಮ್ಮ ಜಿಲ್ಲೆಯಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಇವತ್ತೇ ಜಮಾ ಆಗತ್ತೆ ಅಂತ ಹೇಳಿಕ್ ಬರೋದಿಲ್ಲ. ಒಟ್ಟಾರೆಯಾಗಿ ನಿಮ್ಮ ಜಿಲ್ಲೆಗೆ ಜಮಾ ಆಗತ್ತೆ, ಆದ್ರೆ ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗೋದಿಲ್ಲ. ಈ ರೀತಿ ಹೇಳಿಕ್ ಸಾಧ್ಯ ಅಷ್ಟೇ, ಮತ್ತೇನಿಲ್ಲ. ಇಷ್ಟು ನಿಮಗೆ ಕ್ಲಾರಿಟಿ ಕೊಟ್ಟಿದ್ದೀನಿ. ಯಾಕಂದ್ರೆ ಒಮ್ಮೆಲೆ ಜಮಾ ಮಾಡ್ಲಿಕ್ಕೆ ಹೋದ್ರೆ ತಾಂತ್ರಿಕ ದೋಷ ಆಗತ್ತೆ, ಇದು ನಿಮ್ಗೆ ಗೊತ್ತಿರುವಂತದ್ದು. ಇದಕ್ಕೆ ನೀವು ಎಲ್ಲರೂ ಕೂಡ ಸಹಕರಿಸಲೇಬೇಕು. ಸೊ ನೋಡಿ, ಇದಾದ್ಮೇಲೆ ಈಗ ಬಹಳಷ್ಟು ಜನರು ಈಗ ನೋಡಿ ಈ ಒಂದು ಪದಾರ್ಥಗಳನ್ನ ಕೊಡ್ತಾರಂತ ಹೇಳ್ತಾ ಇದ್ರೆ, ಇದು ನಿಜಾನ ಅಂತ ಕೇಳ್ತಾ ಇದ್ರಿ. ಸೊ ಇದ್ರ ಬಗ್ಗೆ ಸುಳಿವು ಬಂದಿತ್ತು, ಕೊಡ್ಬೇಕನ್ನುವಂತಹ ಆಲೋಚನೆಗಳು ಕೂಡ ನಡೆದಿದ್ವು. ಈಗ ಮತ್ತೆ ಈ ಒಂದು ಎಲೆಕ್ಷನ್ ಆಯ್ತಲ್ವಾ, ಸೊ ಅದಾದ್ಮೇಲೆ ಒಂದು ಆಲೋಚನೆಗಳು ಕೂಡ ನಡೆದಿದ್ವು. ಸೊ ಅದಾದ್ಮೇಲೆ ಅವ್ರಿಗೆ ಏನಾಯ್ತು ಗೊತ್ತಿಲ್ಲ, ಮತ್ತೆ ಈಗ ಅದ್ರ ಬಗ್ಗೆ ಏನ್ ಡೀಟೇಲ್ಸ್ ಕೊಟ್ಟಿಲ್ಲ. ಅದಾದ್ಮೇಲೆ ಈಗ ಒಂದು ಸಚಿವ ಸಂಪುಟ ಸಭೆಯನ್ನ ನಡೆಸ್ತೇವೆ ಅಂತ ಕೂಡ ಹೇಳಿದ್ರು. ಸೊ ಅದ್ರ ಬಗ್ಗೆ ಏನೇನು ಚರ್ಚೆ ಮಾಡಿಲ್ಲ. ಏನಾದ್ರೂ ಸಚಿವ ಸಂಪುಟ ಸಭೆ ನಡೆಸಿ ಅಲ್ಲಿ ಏನಾದ್ರೂ ಈ ಒಂದ್ರ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ಒಂದು ಸಿದ್ಧರಾಗಿದ್ರೆ ನಾನು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೀನಿ. ಸದ್ಯಕ್ಕೆ ಈ ಒಂದು ಹಣನೇ ನಿಮಗೆ ಬರ್ತಾ ಇರತ್ತೆ. ಸದ್ಯಕ್ಕೆ ಈಗ ನೋಡಿ ಹೇಳ್ಬೇಕಂದ್ರೆ ನಿಮಗೆ ಈ ಒಂದು ನವೆಂಬರ್, ಡಿಸೆಂಬರ್ ಇವೆಲ್ಲ ಹಣನೇ ಬರುವಂತದ್ದು. ಮುಂದಿನ ಒಂದು ಜನವರಿ ಮಂತ್ ನಲ್ಲಿ ಅಥವಾ ಫೆಬ್ರವರಿ ಮಂತ್ ನಲ್ಲಿ ಇದ್ರ ಬಗ್ಗೆ ಏನಾದ್ರೂ ಸುಳಿವು ಕೊಡುವಂತಹ ಸಾಧ್ಯತೆ ಇದೆ. ಸೊ ಅವಾಗ ಏನಾದ್ರೂ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಟ್ಟಿದ್ರೆ ನಾನು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸೊ ಏನೇನು ಕೊಡೋರಿದ್ದಾರೆ, ಇದ್ರ ಬಗ್ಗೆ ಮಾಹಿತಿ ಏನೇನಿದೆ, ಸೊ ಏನೇನು ಮಾತುಕತೆ ನಡೆಸಿದ್ದಾರೆ, ಏನ್ ಡಿಸಿಷನ್ ತಗೊಂಡ್ರು, ಸೊ ಪ್ರತಿಯೊಂದನ್ನ ನಾನು ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ. ಸೊ ಅದಕ್ಕೋಸ್ಕರ ನೀವೇನ್ ಮಾಡಿ, ನಿಮ್ಗೆ ಅನಿಸಿಕೆ ಏನು, ಈ ಒಂದು ಪದಾರ್ಥಗಳು ಬೇಕಾ ಅಥವಾ 10 kg ಟೋಟಲಿ ಅಕ್ಕಿ ಬೇಕಾ, ಅಥವಾ ಈಗ ಕೊಡ್ತಾ ಇದಾರಲ್ವಾ 5 kg ಅಕ್ಕಿ, 5 kg ಅಕ್ಕಿ ಬದಲಾಗಿ ಹಣ. ಸೊ ಈ ಒಂದು 3 ಆಪ್ಷನ್ಸ್ ಗಳಲ್ಲಿ ನಿಮಗೆ ಯಾವ್ದು ಕರೆಕ್ಟ್ ಅನ್ಸುತ್ತೆ ಅದ್ರ ಬಗ್ಗೆ ನನಗೆ ಕಮೆಂಟ್ ಮಾಡಿ, ಅಥವಾ ಏನೇನ್ ಕರೆಕ್ಟ್ ಅನ್ಸುತ್ತೆ ಅದ್ರ ಬಗ್ಗೆನೂ ಕೂಡ ಕಮೆಂಟ್ ಮಾಡಿದ್ರೆ ನಡೆಯುತ್ತೆ. ಸೊ ಇಷ್ಟು ನಿಮಗೆ ಅರ್ಥ ಮಾಡಿಸಿದೀನಿ, ತಿಳಿಸಿದೀನಿ. ಸೊ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್, ಫ್ರೆಂಡ್ಸ್.